ನಾವು ಆಡೇ ಇಲ್ಲ ಈ ಬಾರಿ ಆಡಿದ. ಹಾಗಾದರೆ ಈ ಗ್ರೌಂಡಲ್ಲೇ ಆಡಿಲ್ವಲ್ಲ ನಾವು ಅಂದರೆ ಆಡಿದ್ದೀವಿ, ಆದರೆ ಈ ಸೀಸನಲ್ಲಿ ನಾವು ಆಡೋಕ್ಕೆ ನಮಗೆ ಆ ಗ್ರೌಂಡ್ ಸಿಕ್ಕಿಲ್ಲ. ಸ್ವಲ್ಪ ಮಳೆ ವಾತಾವರಣ ಅಂತ ಹೇಳ್ತಾ ಇದ್ದಾರೆ. ಅಲ್ಲಂತೂ ಅಭಿಮಾನಿಗಳ ಸುನಾಮಿ, ಕ್ರಿಕೆಟ್ ಅಭಿಮಾನಿಗಳ ಸುನಾಮಿ ಇದೆ. ಈ ಆಪರೇಷನ್ ಸಿಂಧೂರ್ ಅಂತ ಕಾರ್ಯಾಚರಣೆ ಬಂದ ಕಾರಣದಿಂದಾಗಿ RCBಯ ಅಥವಾ IPLನ ಎಲ್ಲ ಪ್ಲಾನ್ಗಳು ಸ್ವಲ್ಪ ತಲೆ ಕೆಳಗಾಗಿದ್ದು ನಿಜ. ಯಾಕೆಂದರೆ ಡೇಟ್ ಎಲ್ಲ ಮುಂದಕ್ಕೆ ಹೋಗ್ಬಿಡ್ತು, ಮಾನ್ಸೂನ್ ಶುರುವಾಗ್ಬಿಡ್ತು. ಹಾಗಾಗಿ ಅಲ್ಲೂ ಕೂಡ ಆರಂಭದಲ್ಲಿ ಮಳೆ ಭೀತಿ ಇತ್ತು. ಆದರೆ ಇದೀಗ ತಕ್ಕ ಮಟ್ಟಿಗೆ ಒಂದು ಮಳೆ ಭೀತಿ ಅಲ್ಲಿ ಕೂಡ ಕಡಿಮೆ ಆಗ್ತಾ ಇದೆ. ಜನ ಮಾತ್ರ ಸಾಗರೋಪಾದಿಯಲ್ಲಿ ಬಂದು ಸೇರ್ತಾ ಇದ್ದಾರೆ. ಅನೇಕರ ಕೈನಲ್ಲಿ ನಾವು ಅಲ್ಲೂ ನೋಡಬಹುದು, ಆ ಸ್ಟೇಡಿಯಂನಲ್ಲೂ ನೋಡಬಹುದಾಗುತ್ತೆ. ಅನೇಕರ ಕೈನಲ್ಲಿ RCBಯ ಬಾವುಟ ಇದೆ. ಅಲ್ಲಿ RCB ಟಿ ಶರ್ಟಲ್ಲೇ ಬಂದಿದ್ದಾರೆ ಅನೇಕರು. ಸೊ ಹಾಗಾಗಿ ಒಂದು ರಣರೋಚಕ ಕದನ ಅಂತ ಹೇಳಬಹುದಾಗುತ್ತೆ. ಆಯಿತು, ಪಂಜಾಬ್ ಕಿಂಗ್ಸ್ ಸಂಭಾವ್ಯ ತಂಡ ಹೇಗಿದೆಯಪ್ಪ? ಪ್ರಿಯಾಂಶ್ ಆರ್ಯ, ಜೋಶ್ ಇಂಗ್ಲಿಸ್ ವಿಕೆಟ್ ಕೀಪರ್ ಇರ್ತಾರೆ. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್, ಗೊತ್ತಿರ್ತಕ್ಕಂಥ ವಿಚಾರ. ಶ್ರೇಯಸ್ ಅಯ್ಯರ್ನ ಶ್ರೇಯಸ್ ಹಯ್ಯರ್ ಅಂತಿರ್ತಾರೆ. ಯಾಕೆ ಅಂದರೆ ತುಂಬ ಹೈ ಲೆವೆಲ್ ಸಿಕ್ಸ್ ಹೊಡಿತಾನೆ ಬ್ಯಾಟ್ಸ್ಮನ್, ಆ ಥರದ ಹುಡುಗ ಅಂಥೇಳಿ. ಮೊನ್ನೆ ನೋಡಿದ್ದೀವಿ ಮುಂಬೈ ವಿರುದ್ಧದ ಪಂದ್ಯಗಳಾಗಲಿ ಇತರ ಪಂದ್ಯಗಳಲ್ಲಾಗಲಿ. ಇನ್ನೇನು ಮುಂಬೈಗೆ ಗೆದ್ದುಬಿಟ್ರಪ್ಪ, ಇನ್ನೇನು RCB ವರ್ಸಸ್ ಮುಂಬೈದಂತೆ ಫೈನಲ್ಲು, ಅದರ ಬಗ್ಗೆ ಅನುಮಾನನೇ ಬೇಡ ಅಂತ ಇದ್ದಂಥ ಒಂದು ಪಂದ್ಯವನ್ನು ಶ್ರೇಯಸ್ ಅಯ್ಯರ್ ಸಿಂಗಲ್ ಹ್ಯಾಂಡೆಡ್ಲಿ ಏಕಾಂಗಿಯಾಗಿ ಆ ಹುಡುಗ ಆಡಿದಂಥ ಆಟ ಇತ್ತಲ್ಲ, ಅದ್ಭುತವಾದಂಥ ಆಟ ಆಡಿ ಆ ಮೂಲಕವಾಗಿ ತಂಡವನ್ನು ಫೈನಲ್ಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು. ಇನ್ನು ನಮಗೆ ಇದರ ಮಾಲಕಿ ಪ್ರೀತಿ ಜಿಂಟಾ ನೀವು ಗಮನಿಸಬಹುದಾಗುತ್ತೆ. ನಟಿಯಾಗಿದ್ದಂಥ ಹೆಣ್ಣುಮಗಳು, ಆದರೆ ಎಲ್ಲಿಯೂ ಕೂಡ ಓವರ್ ಆಗಿ ಆಡೋದು, ಅತಿಯಾಗಿ ಆಡೋದು, ತುಂಬ ಟೆನ್ಷನ್ಲಿದ್ದಂತೆ ಕಾಣಿಸೋದು, ತುಂಬ ಓವರ್ ಬಿಲ್ಡಪ್ ಕೊಡ್ತಕ್ಕಂಥ ಕೆಲಸಗಳನ್ನು ಪ್ರೀತಿ ಜಿಂಟಾ ಯಾವತ್ತೂ ಮಾಡಲ್ಲ. ಒಂದೊಂದು ತಾಳ್ಮೆ ಇದೆ. ತಂಡ ಸೋಲ್ಲಿ ಗೆಲ್ಲಲಿ, ಆ ತಂಡದ ಆಟಗಾರನ ಹುರಿದುಂಬಿಸ್ತಕ್ಕಂಥ ರೀತಿ, ತಂಡದ ಮಾಲಕಿಯಾಗಿ, ತಂಡದ ಹಿತೈಷಿಯಾಗಿ, ತಂಡದ ಶ್ರೇಯಸ್ಸನ್ನು ಬಯಸುವ ಒಂದು ಮಾಲಕಿಯಾಗಿ ಆ ಹೆಣ್ಣು ಮಗಳು ನಮಗೆ ಕಾಣ್ತಾರೆ ಪ್ರೀತಿ ಜಿಂಟಾ. ಸೊ ಹಾಗಾಗಿ ಪಂಜಾಬ್ ತಂಡದ ಮಾಲಕಿ ಇದ್ದಾರಲ್ಲ, ಯಾವತ್ತೂ ಕೂಡ ತಂಡವನ್ನು ಇದ್ದಕ್ಕಿದ್ದಂಗೆ ಕೆಲವು ಓನರ್ ಬಂದ್ಬಿಟ್ಟು ಅಲ್ಲಿ ಯಾವುದೋ ಆಟಗಾರ ಆಡಲಿಲ್ಲ ಅಂದರೆ ಬಾಯಿಗೆ ಬಂದಂಗೆ ಬೈದು ಬಿಡೋದು, ಆಟಗಾರರಿಗೆ ಎಲ್ಲರ ಮುಂದೆ ಕ್ಲಾಸ್ ತೊಗೊಳ್ಳೋದು, ಅಥವಾ ತಮ್ಮ ಎಕ್ಸ್ಪ್ರೆಷನ್ಗಳಿಂದಾನೇ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಲಿಕ್ಕೆ ಟ್ರೈ ಮಾಡೋದು, ಇದು ಯಾವುದೂ ಮಾಡಲ್ಲ ಪ್ರೀತಿ ಜಿಂಟಾ, ಇದುವರೆಗೂ ಮಾಡಿಲ್ಲ. ಯಾಕೆಂದರೆ ಗ್ಲಾಮ್ ಫೀಲ್ಡಲ್ಲಿ ಇದ್ದಂಥ ಹೆಣ್ಣುಮಗಳು ಪ್ರೀತಿ ಜಿಂಟಾ ಇನ್ನೂ ಜಾಸ್ತಿನೇ ಮಾಡಬಹುದಾಗಿತ್ತೇನೋ, ಆದರೆ ಅದನ್ನು ಯಾವತ್ತೂ ಮಾಡಿಲ್ಲ. ಇನ್ನು ಶ್ರೇಯಸ್ ಅಯ್ಯರ್ ಬಗ್ಗೆ ಹೇಳ್ತಾ ಇದ್ದೆ. ಅನಂತರದಲ್ಲಿ ನೆಹಲ್ ವದೇರಾ, ಮಾರ್ಕಸ್ ಸ್ಟೋಯ್ನಿಸ್, ಶಶಾಂಕ್ ಸಿಂಗ್, ಒಮರ್ ಜಾಯ್, ಕೈಲ್ ಜೆಮಿಸನ್, ವಿಜಯ್ ಕುಮಾರ್ ವೈಶಾಖ್, ಹರ್ಷದೀಪ್ ಸಿಂಗ್ ಸ್ವಲ್ಪ ಫಾರ್ಮನ್ನು ಕಳ್ಕೊಂಡಿರೋದು ನಿಜ. ಚಹಲ್ ಕೂಡ ಅಂಥ ಅದ್ಭುತ ಫಾರ್ಮಲ್ಲಿ ಕೆಲವು ಪಂದ್ಯಗಳಲ್ಲಿ ಇರಲಿಲ್ಲ. ಆದರೆ ನಿಮಗೊಂದು PBKS ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಿರಲಿ. ಈ PBKS ಏನು ಮಾಡ್ತಾರೆ, ಈ ಟೂರ್ನಿ ಮಟ್ಟಿಗೆ ನಾನು ಮಾತನಾಡೋದಾದರೆ 6 ಅನ್ಕ್ಯಾಪ್ಡ್ ಪ್ಲೇಯರ್ಸ್ನ ಅವ್ರು ಆಡಿಸ್ಬಿಡ್ತಾರೆ. ಈ ಅನ್ಕ್ಯಾಪ್ಡ್ ಪ್ಲೇಯರ್ಸ್ ಆದರೆ ಏನದು, ಅವ್ರು ಯಾವುದು ಆಡೇ ಇರಲಿಲ್ಲ, ಅವ್ರಿಗೆ ಎಕ್ಸ್ಪೀರಿಯನ್ಸೇ ಇರಲ್ಲ, ಅವ್ರನ್ನೇನು ಹೊಡೆಯೋ ಕಷ್ಟನ ಅಂದರೆ ನೋ, ಅದು ಕೂಡ ಟ್ರಂಪ್ ಕಾರ್ಡ್ ಆಗುತ್ತೆ. ಈ ಒಂದು ಬುದ್ಧಿಯನ್ನು ಜಾಸ್ತಿ ಯಾವಾಗಲೂ ಕ್ರಿಕೆಟ್ ಲೋಕದಲ್ಲಿ ಯೂಸ್ ಮಾಡೋದು ಇಂಗ್ಲೆಂಡ್ ಅವರು ಜಾಸ್ತಿ ಯೂಸ್ ಮಾಡ್ತಾರೆ. ಸಪೋಸ್ ಒಂದು ಮೇಜರ್ ಟೆಸ್ಟ್ ಸೀರೀಸ್ ಇರುತ್ತೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂತ ಅಂದ್ಕೊಳ್ಳಿ. ಇಂಥ ಟೈಮ್ ಇದ್ದಾಗ ಒಬ್ಬ ಸ್ಪಿನ್ನರ್ ಬಗ್ಗೆ, ಈಗ ಮಾಂಟಿ ಪನೇಸರ್, ಇಂಡಿಯಾಗೆ ಅವ್ನು ಯಾರು ಅಂತಲೇ ಗೊತ್ತಿರಲಿಲ್ಲ, ಇದ್ದಕ್ಕಿದ್ದಂಗೆ ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತಾರೆ. ಅವಾಗ ಏನಾಗ್ಬಿಡುತ್ತೆ ನಿಮಗೆ, ಈ ನಮ್ಮ ಪ್ಲೇಯರ್ಗಳು ಯಾರೂ ಆ ಹುಡುಗನ ಮೇಲೆ ಆಡೇ ಇರಲ್ಲ. ನಿಮಗೆ ಗೊತ್ತಿರಲಿ, ಮಾಂಟಿ ಪನೇಸರ್ ಈ ಥರ ಒಂದು ಕೈನ ಹಿಡ್ಕೊಂಡ್ರೆ ಆ ಚೆಂಡಿದೆಯಲ್ಲ, ಎಲ್ರಿಗೂ ಇಲ್ಲಿಗೆ ಗ್ರಿಪ್ ಸಿಗ್ಬೋದು, ಆ ಮನುಷ್ಯನಿಗೆ ಅರ್ಧ ಸಿಕ್ಬಿಡುತ್ತೆ. ಒಂದು ಚೆಂಡಿನ ಮುಕ್ಕಾಲು ಭಾಗವನ್ನು ಆತನ ಬೆರಳುಗಳೇ ಕವರ್ ಮಾಡುತ್ತೆ. ಅಷ್ಟು ಫಿಂಗರ್ಸ್ ಉದ್ದ ಇರುತ್ತಲ್ಲ, ಆ ಸ್ಪಿನ್ ಮಾಡಿದಾಗ ಅದರ ಗತಿ ಬಹಳ ವಿಚಿತ್ರವಾಗಿರ್ತಾ ಇತ್ತು. ಹಾಗಾಗಿ ಕೆಲವು ಪಂದ್ಯಗಳಲ್ಲಿ ಬಿಕಾಸ್ ಆಫ್ ಮಾಂಟಿ ಪನೇಸರ್ ಭಾರತ ಪೆಟ್ಟು ತಿಂದಿದ್ದು ಕೂಡ ಇದೆ. ಅದೇ ರೀತಿಯಲ್ಲಿ ಈ PBKS ಏನು ಮಾಡ್ತಾರೆ ಅಂದರೆ 6 ಅನ್ಕ್ಯಾಪ್ಡ್ ಪ್ಲೇಯರ್ಸ್ನ ಇದ್ದಕ್ಕಿದ್ದಂತೆ ಆಡಿಸ್ಬಿಟ್ಟಿದ್ದಾರೆ ಇವರು. ಆಡಿಸ್ಬಾರ್ದಾಗಿತ್ತ, ತೊಗೊಂಡಿರೋದೇ ಉಂಟಂತೆ. ಅಂದರೆ ಎಷ್ಟೋ ತಂಡಗಳಿಗೆ ಆತನ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ, ಅವನು ಹೇಗೆ ಆಡ್ತಾನೆ, ಅವನ ವೀಕ್ನೆಸ್ ಏನು, ಅವನ ಸ್ಟ್ರೆಂತ್ ಏನು, ಅವ್ನು ಹೆಂಗೆ ಔಟ್ ಮಾಡೋದು, ಅಥವಾ ಅವ್ನ ಬೌಲಿಂಗ್ ಹೇಗೆ ಆಡೋದು, ಇದು ಗೊತ್ತೇ ಇರದಂಥ ಟೈಮಲ್ಲಿ ಒಂದು ಟ್ರ್ಯಾಪ್ಗೆ ಎದುರಾಳಿ ಬ್ಯಾಟ್ಸ್ಮನ್ ಸಿಕ್ಕಾಕೊಂಡ್ಬಿಡ್ತಾನೆ ಅಥವಾ ಬೌಲರ್ ಸಿಕ್ಕಾಕೊಂಡ್ಬಿಡ್ತಾನೆ. ಅವಾಗ ಏನಾಗ್ಬಿಡುತ್ತೆ, ಪಂದ್ಯದ ದಿಕ್ಕು ದೆಸೆ ಬದಲಾಗ್ಬಿಡುತ್ತೆ. ನೀವು ಹೇಳಿ, ಯಾರಾದರೂ ಕೂಡ ಈ ಬಾರಿ ಬಿಡಿ, RCBಗೆ ಪ್ರತಿ ಈ ಸಲ ಕಪ್ ನಮ್ಮದೇ ಅಂತ ಹೇಳ್ಕೊಳ್ಳೋದು ಬೇರೆ. ಆದರೆ RCB ವರ್ಸಸ್ PBKS ಈ ಒಂದು ಸೀಸನ್ನಲ್ಲಿ ಫೈನಲ್ಗೆ ಬರ್ತಾರೆ ಅಂತ ಇತ್ತ. ಬೇಕಾದಷ್ಟು ಟೀಮ್ಗಳು ಹೇಳ್ತಾ ಇದ್ರು, SRH ಬಗ್ಗೆ ಮಾತಾಡ್ತಾ ಇದ್ರು, ಈ ಕಡೆ ನೋಡಿದ್ರೆ ಮುಂಬೈ ಬಗ್ಗೆ ಮಾತಾಡ್ತಾ ಇದ್ರು, ಚೆನ್ನೈ ಬಗ್ಗೆನೂ ಮಾತಾಡಿದವರು ಇದ್ದಾರೆ, ಸೊ GT ಬಗ್ಗೆ ಮಾತಾಡಿದವರು ಇದ್ದಾರೆ. ಸೊ ಹೀಗಿದ್ದಾಗ 2 ಟೀಮ್ಗಳಲ್ಲಿ ನೋಡಿ, ಇಲ್ಲೂ ಕೂಡ ಅಷ್ಟೇ, ಇದನ್ನು ಬಿಡ್ ಮಾಡಿದಾಗ ಯಾರು ಕೂಡ ವಾವ್ ಇದು ಮ್ಯಾಚ್ ವಿನ್ನಿಂಗ್ ಟೀಮ್, ಇದು ಟ್ರೋಫಿ ವಿನ್ನಿಂಗ್ ಟೀಮ್ ಅಂತ ಯಾರೂ ಹೇಳಿರಲಿಲ್ಲ. RCBಗೂ ಕೂಡ ಸೇಮ್ PBKS ಬಗ್ಗೆ ಕೂಡ ಅಂಥ ಒಂದು ನಿರೀಕ್ಷೆ ಇರಲಿಲ್ಲ. ಆ 2 ತಂಡಗಳು ನೋಡಿ ತಮ್ಮ ವಿಭಿನ್ನ ತಂತ್ರಗಳಿಂದ
ಸಮಯೋಚಿತ ಆಟಗಳಿಂದ ಕೆಲವು ಆಟಗಾರದ್ದು, ಕೆಲವು ಮ್ಯಾನ್ ಆಫ್ ದಿ ಮ್ಯಾಚ್ ಪರ್ಫಾರ್ಮೆನ್ಸ್ಗಳಿಂದ ಆ ತಂಡಗಳು ಎರಡೂ ಕೂಡ ಇವತ್ತಿಗೆ ಬಂದು ನಿಂತಿವೆ. ಏನಾಗುತ್ತೆ ಮ್ಯಾಚ್ ನೋಡೋಣ. ಈಗ ಆಲ್ರೆಡಿ ಪಂಜಾಬ್ ಅವರು ಬೌಲಿಂಗನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬ್ಯಾಟಿಂಗ್ಗೆ ಇಳಿತಾ ಇದೆ.